ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಅಂದರೆ ಇವತ್ತು ನಿಮಗೆಲ್ರಿಗೂ ಇಷ್ಟ ಆಗೋವಂಥದ್ದು ಏನಂತ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊತೀನಿ. ಸೊ ಗಿಣ್ಣು 1.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲ, ಅಂದರೆ 1/4 kg ಬೆಲ್ಲ ಇದೆ ಅಂದ್ಕೊತೀನಿ. ಸ್ವೀಟನ್ನು ಮಾತ್ರ ತುಂಬ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಪ್ರಮಾಣದಲ್ಲಿ ಬೇಕು ಆ ರೀತಿಯಲ್ಲೇ ಹಾಕ್ಕೊಳ್ಳಿ. 5 ಏಲಕ್ಕಿನ ಕೆಚ್ಚೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು 1.5 ಲೀಟ್ರ್ ಹಾಲಿಗೆ 2 ಪ್ಯಾಕೆಟು 200 ml ಇರೋಂಥ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಫಸ್ಟು ಚೆನ್ನಾಗಿ ಅದನ್ನು ಕಲಿಸ್ಕೊಬೇಕು. ಆಲ್ಮೋಸ್ಟ್ ಎಲ್ಲರೂ ಕೈಯಲ್ಲಿ ಕಲಿಸ್ತಿರ್ತಾರೆ, ಸೊ ನಾನು ಕೈಯಲ್ಲಿ ತೊಗೊಂಡಿಲ್ಲ. ಯಾಕೆಂದರೆ ಹಾಲು ತುಂಬ ಕೋಲ್ಡ್ ಇತ್ತು. ಪ್ಯಾಕೆಟ್ ಹಾಲು ನಂದಿನಿ ಹಾಲು ಬರುತ್ತೆ ಗ್ರೀನ್ ಕಲರು, ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಸ್ಪೆಷಲ್ಗಿಂತ ಬ್ಲೂ ಪ್ಯಾಕೆಟಲ್ಲಿ ಯಾವುದೇ ರೀತಿ ಎಫೆಕ್ಟ್ ಇರೋಲ್ಲ, ಸೊ ಹಾಗಾಗಿ ನಾನು ಅದನ್ನೇ ಚಾಯ್ಸ್ ಮಾಡ್ತೀನಿ. ನೀವು ಕೂಡ ನಿಮಗೆ ಆದಷ್ಟು ಬ್ಲೂ ಕಲರ್ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದ ನಂತರದಲ್ಲಿ ಇದಕ್ಕೆ ಬೆಲ್ಲ ಎಲ್ಲ ತುಂಬ ಸ್ಮೂತಾಗಿರಬೇಕು. ಗಟ್ಟಿ ಇದ್ದರೆ ಬೇಗ ಕಲಸಲ್ಲ, ಅದು ಅಂದರೆ ಕರಗಲ್ಲ ಬೇಗ ಜಾಸ್ತಿ. ಸೊ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಗಂಟಿಲ್ಲದ ರೀತಿ ಅದು ಪೌಡ್ರ್ ಎಲ್ಲ ಮಿಕ್ಸ್ ಆಗಬೇಕು ಹಾಲಲ್ಲಿ. ಆ ಥರ ಮಿಕ್ಸ್ ಆದಾಗ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಇದನ್ನು ಕಾಯೋಕ್ಕೆ ಅಂತೇಳಿ ಫಸ್ಟೇ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. 1-2 ಚಮಚ ಅಷ್ಟು ನೀರನ್ನ ಹಾಕ್ಕೊತೀನಿ. ನೋಡಿ, ಇವಾಗ ಲೋ ಫ್ಲೇಮಲ್ಲಿ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಅದು ಚೆನ್ನಾಗಿ ಕಾಯ್ದ ನಂತರದಲ್ಲಿ ಹಾಲನ್ನ ನಾನೇನು ಇವಾಗ ಕಲಿಸ್ಕೊಂಡಿದ್ದೆ ಆ ಹಾಲನ್ನ ಸೋಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಫುಲ್ ಕಡ್ಡಿ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಬ್ಲ್ಯಾಕ್ ಬೆಲ್ಲ ಅಂದಮೇಲೆ ಆಲ್ಮೋಸ್ಟ್ ಊರ ಕಡೆಯಿಂದ ತಂದಿರೋ ಅಂಥದ್ದು. ಸೊ ಹಾಗಾಗಿ ಅದು ಸೋಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡ್ಡಿ ಕಸ ಎಲ್ಲ ಉಳ್ಕೊಳ್ಳುತ್ತೆ. ಮತ್ತು ಏಲಕ್ಕಿ ಎಲ್ಲ ಸಿಪ್ಪೆಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂತೇಳಿ. ನೋಡಿ, ಬೆಲ್ಲ ಇನ್ನೂ ಹಂಗೆ ಉಳ್ಕೊಂಡಿದೆ, ಪುಡಿ ಆಗಿರಲಿಲ್ಲ. ಈ ಥರ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಪುಡಿ ಮಾಡಿ ಹಾಕೊಂಡಷ್ಟು ನಿಮಗೆ ಒಳ್ಳೆಯದು. ನೋಡಿ, ಈ ಥರ ಎಲ್ಲ ಗಲೀಜಿರುತ್ತೆ ಅಂತೇಳಿ ಸೋಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಡಿವೈಡ್ ಮಾಡಿದೆ. 2 ಬಟ್ಲು, ಅಂದರೆ ದೊಡ್ಡ ಬಟ್ಲಲ್ಲಿ ಒಂದು ಆಯಿತು, ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಚಿಕ್ಕ ಬಟ್ಲಲ್ಲೂ ಆಯಿತು. ಅದನ್ನು ದೇವ್ರಿಗೆ ಇಟ್ಬಿಟ್ಟು ಇನ್ನು ದೊಡ್ಡದು ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡಿದೆ. 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. 20-30 ಆದ್ರೂ ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ರೆಡಿ ಗಿಣ್ಣು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ತುಂಬ ಅಂದರೆ ತುಂಬ ಸಾಫ್ಟ್ವಾಗಿರುತ್ತೆ. ಇವತ್ತು ನಾನು ಟ್ರೈ ಮಾಡಿದ್ದೀನಿ, ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ ಯಾವ ಥರ ಬಂದಿದೆ ಅಂತೇಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತ್ ಇದೆ ಅಂದರೆ ಅಬ್ಬಾ ತುಂಬ ಚೆನ್ನಾಗಿದೆ. ತುಂಬ ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಇದು ಕುಕ್ ಮಾಡಿರೋದು. ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಅದೇ ಥರ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ನೋಡಿ, ಸೂಪರಾ ಇಬ್ಬರು ಸೂಪರ್ ಅಂತ ಹೇಳೋಕ್ಕೆ ಬರ್ತಾ ಇಲ್ಲ ಅಂದ್ರೂ ಏನು ಟ್ರೈ ಮಾಡ್ತಿರೋದು ನೋಡಿ ಸಾಮಾನು. ನೋಡಿ, ಇನ್ನೊಂದು ತಪ್ಪಲೆಯಲ್ಲಿ ಮಾಡಿದ್ರದು ಈ ಥರ ಬಂದಿದೆ. ತುಂಬ ದೊಡ್ಡ ಪೀಸ್ ಕಟ್ ಮಾಡಿದ್ದೆ ನಾನೇ. ತಿಂದರೆ ಒಬ್ಬರು ಒಂದೇ ಥರ ತಿನ್ಬೇಕಂತೇಳಿ ನನ್ನ ಮಗಳು ಹಾಯ್ ಮಾಡಿ ಪಪ್ಪಿ ಕೊಡ್ತಿದ್ದಾಳೆ. ನೋಡಿ, ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್.